Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. This day in the presence of God. ಕರ್ತನ ಸಾನ್ನಿಧ್ಯದಲ್ಲಿ ಆಶೀರ್ವದಿಸಲ್ಪಟ್ಟಂತ ನಾವು ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. When your Bibles to 1 Corinthians chapter 10 verse number 31. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನದಿಂದ ಸತ್ಯವೇದವನ್ನ ತಿರುಗಿಸೋಣ. 1 Corinthians chapter 10 verse number 31. 1ನೇ ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನ. Let's read the word. ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. So whether you eat or drink or whatever you do all to the glory of God. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. Hallelujah. The scripture is talking about giving all glory to God. ಆ ದೇವರ ವಾಕ್ಯದಲ್ಲಿ ಮಾತ್ರ ಎಲ್ಲ ಮಹಿಮೆಯನ್ನ ದೇವರಿಗೆ ಸಲ್ಲಿಸುವ ವಿಚಾರವಾಗಿ ದೇವರ ವಾಕ್ಯ. In today's society, ಇವತ್ತಿನ ದಿವಸ ಸಮಾಜದಲ್ಲಿ it's all about the hustle and bustle, about success and fame. ಇಲ್ಲಿ ನಾವು ನೋಡುವಾಗ ಇವತ್ತಿನ ದಿನಮಾನದಲ್ಲಿ ನಾವು ಸಮಾಜದಲ್ಲಿ ನೋಡುವಾಗ ಯಶಸ್ಸು ಮತ್ತು ಪ್ರಸಿದ್ಧತೆಯ ಗದ್ದಲ ಗಡಿಬಿಡಿಗಳನ್ನ ನಾವು ನೋಡ್ತಾ ಇದ್ದೇವೆ. We are constantly bombarded with the messages which tells that you must do the best. ನೀವು ಉತ್ತಮವಾದನ್ನೇ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ಸಂದೇಶಗಳನ್ನ ಅದರ ಸ್ಫೋಟವನ್ನ ನಾವು ನೋಡ್ತಾ ಇದ್ದೇವೆ. The world says, the people says you must be the brightest, the successful, the most successful person. ಈ ಲೋಕ ಹೇಳುತ್ತದೆ, ಜನರು ಹೇಳ್ತಾರೆ ನೀನು ಉತ್ತಮನಾಗಬೇಕು, ನೀನು ಯಶಸ್ಸು ಉಳ್ಳವನಾಗಬೇಕು ಎಂದು ಅವರು ಅದರ ಹಿಂದೆ ಓಡುತ್ತಾರೆ. Our success, it might get easy to get us into the trap of self glorification. ನಮ್ಮ ಯಶಸ್ಸು ಕೆಲವು ಬಾರಿ ನೋಡುವಾಗ ಅದು ನಾವೇ ಮಹಿಮೆ ಪಡಿಸುವಂತ ಒಂದು ಇಕ್ಕಟ್ಟಿಗೆ ಸಿಕ್ಕಾಕಿಸುತ್ತದೆ. However, as Christians, as a child of God, ಕ್ರೈಸ್ತರು ಮತ್ತು ದೇವರ ಮಕ್ಕಳಾದವರು, our focus must not be on ourselves but on God. ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ನಾವು ದೃಷ್ಟಿಯನ್ನು ಇಡಬಾರದು, ನಾವು ದೇವರ ಮೇಲೆ ದೃಷ್ಟಿ ಇಡಬೇಕು. Scripture teaches us that you should give all glory to God. ದೇವರ ವಾಕ್ಯ ನಮಗೆ ಈ ರೀತಿಯಲ್ಲಿ ಕಲಿಸಿಕೊಡದೆ ಎಲ್ಲ ಘನ ಮಾನ ಮಹಿಮೆಯನ್ನು ನಾವು ದೇವರಿಗೆ ಸಲ್ಲಿಸಬೇಕೆಂದು ಹೇಳಿಕೊಡುತ್ತದೆ. What is the danger of giving glory to ourselves? ನಮಗೆ ನಾವೇ ಮಹಿಮೆಯನ್ನು ಕೊಡುವುದರಿಂದ ಬರುವಂತ ಅಪಾಯ ಏನಾಗಿದೆ? Number one, ಮೊದಲನೇದಾಗಿ when we glorify ourselves, ನಾವು ಯಾವಾಗ ನಮ್ಮನ್ನು ನಾವೇ ಮಹಿಮೆ ಪಡಿಸುತ್ತೇವೋ we put ourselves above God. ನಾವು ದೇವರಿಗಿಂತ ನಮ್ಮನ್ನೇ ಹೆಚ್ಚಿನವರಾಗಿಡುತ್ತೇವೆ. Number two, ಎರಡನೇದಾಗಿ when we glorify ourselves, ನಾವು ಯಾವಾಗ ನಮ್ಮನ್ನೇ ನಾವು ಮಹಿಮೆ ಪಡಿಸುತ್ತೇವೋ it's a form of idolatry. ಅದು ಒಂದು ವಿಗ್ರಹಾಧನೆಗೆ ಸಮಾನವಾಗಿದೆ. We make ourselves God, we make ourselves as an idol. ನಾವೇ ಒಂದು ದೇವರಾಗಿ ನಾವು ಮಾಡುತ್ತೇವೆ ಮತ್ತು ದೇವರ ರೀತಿಯಲ್ಲಿ ಮಾತನಾಡುತ್ತೇವೆ. We should know that we are not created to take glory for ourselves. ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಮಹಿಮೆಯನ್ನು ಎಲ್ಲವನ್ನು ತೆಗೆದುಕೊಳ್ಳುವುದಕ್ಕೆ ಸೃಷ್ಟಿಸಲ್ಪಟ್ಟವರಲ್ಲ. The Bible says we are born here, we are created to give glory to God. ಸತ್ಯವೇದ ನಮಗೆ ಈ ರೀತಿಯಲ್ಲಿ ಹೇಳ್ತದೆ, ನಾವು ಹುಟ್ಟಿರೋದು ಸೃಷ್ಟಿಸಲ್ಪಟ್ಟಿರೋದು ಆತನಿಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ. Acts chapter 12, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ verses from 21 to 23. 21ರಿಂದ 23 ವಚನಗಳನ್ನು ನೋಡುವಾಗ Acts chapter 21, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ verses from 21 to 22. 21ರಿಂದ 22 ವಚನಗಳು. Let us read the word. ವಾಕ್ಯವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. So on a set day, Herod, arrayed in a royal apparel, he sat on his throne and gave an oration to them. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. Verse number 22. 22ನೇ ವಚನ. And the people kept shouting, oh, this is the voice of God and not of a man. ಕೂಡಿದ್ದ ಜನರು ಇದು ಮನುಷ್ಯನ ನುಡಿಯಲ್ಲ ದೇವರ ನುಡಿಯೇ ಎಂದು ಆರ್ಭಟಿಸಿದರು. Herod, this word talks about Herod. ಈ ಒಂದು ವಾಕ್ಯ ಹೆರೋದನ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ. He was the king of Judea. ಆತನು ಯೂದಾಯದ ಒಂದು ರಾಜನಾಗಿದ್ದನು. He was a man who loved to be praised by people who are around him. ಆತನ ಎಂತ ಮನುಷ್ಯನಿದ್ದನೆಂದು ನೋಡುವಾಗ ಆತನ ಸುತ್ತಲೂ ಇದ್ದಂತ ಜನರು ಆತನನ್ನು ಹೊಗಳಬೇಕು, ಮಹಿಮೆಯನ್ನು ಕೊಡಬೇಕೆಂದು ಬಯಸುವಂತ ವ್ಯಕ್ತಿ. In fact, the people of Tyre and Sidon, they all came just to praise this Herod and treat him as a god. ತೂರ್ ಸಿದೋನ್ನಲ್ಲಿರುವಂತಹ ಜನರು ಅವರು ಯಾವ ವಿಚಾರಕ್ಕಾಗಿ ಆತನ ಬಳಿ ಬಂದಿದ್ದಾರೆ ಎಂದು ನೋಡುವಾಗ ಆತನನ್ನ ದೇವರ ರೀತಿಯಲ್ಲಿ ದೇವರ ಸ್ಥಾನದಲ್ಲಿ ಇಟ್ಟು ಆತನನ್ನ ಹೊಗಳುವುದಕ್ಕೆ ಬಂದಿದ್ದಾರೆ. When people began to shout, Herod, this is not man's voice but it is God. ಆದ್ರೆ ಅವರು ಬಂದಂತವರು ಈ ರೀತಿಯ ಮಾತನ್ನು ಹೇಳುತ್ತಿದ್ದಾರೆ, ಇದು ಮನುಷ್ಯನ ನುಡಿಯಲ್ಲ, ಇದು ದೇವರ ನುಡಿ ಎಂದು ಹೇಳುತ್ತಿದ್ದಾರೆ. They began to praise Herod. ಅವರು ಹೆರೋದನನ್ನ ಹೊಗಳುವುದಕ್ಕೆ ಪ್ರಾರಂಭಿಸಿದರು. Herod as a god.
God. ಹೆರೋದನನ್ನೇ ಅವರು ದೇವರಾಗಿ ಮಾಡಿಕೊಂಡರು. You know what should have Herod done? ಹಾಗಾದ್ರೆ ಹೆರೋದನು ಅಲ್ಲಿ ಏನನ್ನು He would ಮಾಡಬೇಕಾಗಿತ್ತು? have told like this. ಅದನ್ನು ಈ ರೀತಿಯಲ್ಲಿ I ಹೇಳಬೇಕಾಗಿತ್ತು, am not God. ನಾನು ದೇವರಲ್ಲ, I am just a king. ನಾನು ಕೇವಲ ರಾಜನಾಗಿದ್ದೇನೆ. You know, God has given me this power by His grace. ದೇವರು ಆತನ ಕೃಪೆಯಿಂದ ನನಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾನೆ. I have no power of my own. ನನ್ನಲ್ಲಿ ತನ್ನಂತಾನೇ ನನಗೆ ಶಕ್ತಿ ಇಲ್ಲ. But instead of saying these things, ಆದರೆ ಈ ಮಾತನ್ನು ಹೇಳುವುದನ್ನ ಬಿಟ್ಟು what did he do? ಆದರೆ ಏನನ್ನ ಹೇಳುತ್ತಾನೆ? He began to glorify himself. ಆದರೆ ತನ್ನನ್ನೇ ತಾನು ಹೊಗಳಿಕೊಳ್ಳುವುದಕ್ಕೆ ಮಹಿಮೆ ಪಡಿಸುವುದಕ್ಕೆ He ಪ್ರಾರಂಭಿಸಿದನು. began to exalt himself. ಆದರೆ ತನ್ನನ್ನ ತಾನೇ ಒಂದು ಕೊಂಡಾಡುವುದಕ್ಕೆ ಪ್ರಾರಂಭಿಸಿದನು. You know what is the danger of taking glory to ourselves? ಮಹಿಮೆಯನ್ನು ನಮಗೆ ನಾವು ತೆಗೆದುಕೊಳ್ಳುವುದರಿಂದ ಇರುವಂತಹ ಅಪಾಯ ಏನಾಗಿದೆ? If you read Acts chapter 12 verse number 23, ನೀವು ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 23ನೇ ವಚನವನ್ನು ಓದುವುದಾದ್ರೆ the word says, ದೇವರ ವಾಕ್ಯ ಈ ರೀತಿಯಲ್ಲಿ when ಹೇಳ್ತಾರೆ, Herod was taking glory to himself, ಯಾವಾಗ ಘನವನ್ನ ದೇವರಿಗೆ ಸಲ್ಲದೆ ತನ್ನಗೆ ತಾನೇ ತೆಗೆದುಕೊಳ್ಳುತ್ತಿದ್ದನೋ, then immediately an angel of the Lord struck him because he did not give glory to God, and he was eaten by worms and died. ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳಬಿದ್ದು ಸತ್ತನು. You know, when he did not give glory to God ಯಾವಾಗ ದೇವರಿಗೆ ಆತನ ಮಹಿಮೆಯನ್ನು ಸಲ್ಲಿಸಲಿಲ್ಲವೋ, in the spiritual realm, ಆತ್ಮಿಕ ಮಂಡಲದಲ್ಲಿ he was struck by the angel of God. ಆತನ ದೇವದೂತನು ಬಂದು ಆತನನ್ನ ಬಡಿದನೆಂದು ನಾವು ನೋಡ್ತಾ See, ಇದ್ದೇವೆ. when the angel of God touched him in the spiritual realm, ಯಾವಾಗ ಆತ್ಮಿಕ ಮಂಡಲದಲ್ಲಿ ದೇವದೂತನು ಬಂದು ಆತನನ್ನ ಬಡಿದನೋ, what was the effect in the physical realm? ಭೌತಿಕವಾದ ಲೋಕದಲ್ಲಿ ಏನು ಕಣ್ಣಿಗೆ ಕಾಣುವಂತ ಲೋಕದಲ್ಲಿ ಏನು His ನಡೆಯಿತು? body was eaten up by worms and he died. ಆತನ ದೇಹವು ಸಂಪೂರ್ಣ ಹುಳವಿಂದ ತಿನ್ನಲ್ಪಟ್ಟು ಆತನು ಸತ್ತ ಹೋದನು. Things what happens in the spiritual realm, ಆತ್ಮಿಕ ಮಂಡಲದಲ್ಲಿ ಯಾವ ಕಾರ್ಯವು ನಡೆಯುತ್ತದೋ it will bring the physical effect. ಅದು ಒಂದು ಭೌತಿಕವಾದ ಒಂದು ಕಣ್ಣಿಗೆ ಕಾಣುವ ಲೋಕದಲ್ಲಿ ಪರಿಣಾಮ It can ಬೀರುವಂತದ್ದಾಗಿದೆ. affect your body. ಅದು ನಿಮ್ಮ ಶರೀರವನ್ನ ಬಾಧಿಸುವಂತದ್ದಾಗಿದೆ. In the spiritual realm, he was affected. He was struck by the angel of God. ಆತ್ಮಿಕ ಮಂಡಲದಲ್ಲಿ ಆತನು ದೇವದೂತನ ಮುಖಾಂತರವಾಗಿ ಬಡಿಯಲ್ಪಟ್ಟನೆಂದು ನಾವು ನೋಡ್ತಾ What was ಇದ್ದೇವೆ. the effect in his physical body? ಆತನ ಒಂದು ಶರೀರದಲ್ಲಿ ಏನಾಯ್ತು? He was eaten up by worms ಆತನು ಹುಳಗಳಿಂದ ತಿನ್ನಲ್ಪಟ್ಟು ಸತ್ತನೆಂದು ನಾವು ನೋಡ್ತಾ and he ಇದ್ದೇವೆ. died. ತದನಂತರ ಸತ್ತನು. You know, recent medical analysis. ಈಗ ಕೆಲವು ದಿನಗಳು ಕೆಲವು ವೈಜ್ಞಾನಿಕವಾದ ಒಂದು ಅಧ್ಯಯನದ ನಿಮಿತ್ತವಾಗಿ You know, it has revealed that how Herod the great king, how he died. ಈ ಶ್ರೇಷ್ಠವಾದ ರಾಜನಾದ ಹೆರೋದನು ಯಾವ ರೀತಿಯಲ್ಲಿ ಸತ್ತು ಹೋದನು ಎನ್ನುವಂತ ವೈಜ್ಞಾನಿಕ ಒಂದು ಕಾರಣವನ್ನು The ನೋಡುವಾಗ medical analysis says like this. ವೈಜ್ಞಾನಿಕ ಅಧ್ಯಯನ ಈ ರೀತಿಯಲ್ಲಿ ಹೇಳ್ತಾ ಇದೆ. Herod, he passed away at the age of 69. ಹೆರೋದನು ಆತನು 69ನೇ ವರ್ಷದಲ್ಲಿ ಆತನು ಸತ್ತು ಹೋದನು. You know, the disease was like this. ಆತನ ಒಂದು ರೋಗ ಈ ರೀತಿಯಲ್ಲಿ ಇತ್ತು. It was a combination of chronic kidney disease. ನಿರಂತರವಾದ ಒಂದು ಕಿಡ್ನಿ ರೋಗದಿಂದ ಆತನು And there ಬಾಧಿಸಲ್ಪಟ್ಟನು. was a gangrene infestation in his genitalia. It was caused by maggots. ಅದೇ ರೀತಿಯಲ್ಲಿ ಹುಳಗಳಿಂದ ಬಾಧಿಸಲ್ಪಟ್ಟಂತ ಒಂದು ಆತನ ಮರ್ಮಾಂಗಕ್ಕೆ ಗ್ಯಾಂಗ್ರೀನ್ ರೋಗ ಹಿಡಿದಿತ್ತು. You know, this was how he died. ಆ ರೀತಿಯಲ್ಲಿ ಆತನು ಸತ್ತು ಹೋದನೆಂದು ನಾವು ನೋಡ್ತಾ The ಇದ್ದೇವೆ. Bible says ಸತ್ಯದ ರೀತಿಯಲ್ಲಿ he ಹೇಳ್ತಾ was ಇದೆ, eaten up by worms. ಆತನು ಹುಳಗಳಿಂದ ತಿನ್ನಲ್ಪಟ್ಟನು, ಹುಳಗಳವರನ್ನು ತಿನ್ನಿತು ಎಂದು ಹೇಳ್ತಾರೆ. You know, the medical analysis says ವೈಜ್ಞಾನಿಕವಾದ ಒಂದು ಅಧ್ಯಯನ ಈ ರೀತಿಯಲ್ಲಿ ಹೇಳ್ತಾ ಇದೆ. he went through kidney disease ಆತನ ಕಿಡ್ನಿ ಡಿಸೀಸ್ ಆ ಕಿಡ್ನಿಯ ರೋಗದಲ್ಲಿ ಆತನು ಹಾದು ಹೋದನು. and he died by eating up by maggots. ಅದೇ ರೀತಿಯಲ್ಲಿ ಹುಳಗಳು ಬಂದು ಆತನ ಒಂದು ಮರ್ಮಾಂಗವನ್ನು ತಿನ್ನುವುದರ ಮುಖಾಂತರವಾಗಿ ಆತನು ಸತ್ತು You ಹೋದನು. know, the medical science, it couldn't get us this exact timeline for his suffering. ಆ ವೈಜ್ಞಾನಿಕವಾದ ಒಂದು ಅಧ್ಯಯನ ಏನಿದೆ ಅದು ನಮಗೆ ಎಷ್ಟು ಸಮಯಗಳ ಕಾಲ ಆತನು ಬಾಧೆ ಅನುಭವಿಸಿದ But ಬರೆಯಲ್ಪಟ್ಟಿಲ್ಲ. the experts said ಆದರೆ ತಜ್ಞರು ಈ ರೀತಿಯಲ್ಲಿ ಹೇಳ್ತಾರೆ, his suffering was for couple of months or couple of years. ಆತನ ಒಂದು ಬಾಧೆ ತಿಂಗಳುಗಳ ಕಾಲ ಮತ್ತು ವರ್ಷಗಳ ಕಾಲ ಇರಬಹುದು ಎಂದು ಹೇಳ್ತಾರೆ. This is what the danger of giving glory to ourselves. ನಮಗೆ ನಾವೇ ಮಹಿಮೆಯನ್ನ ಕೊಂಡಾಟವನ್ನ ಹೊಗಳಕ್ಕೆಯನ್ನ ಸಲ್ಲಿಸುವುದು ಇದು ಅದರ ಅಪಾಯವನ್ನು ನಾವು ಈ ರೀತಿಯಲ್ಲಿ People ಎದುರಿಸಬೇಕಾಗುತ್ತದೆ. come and tell me, sister, your preaching was so good. ಆ ಜನರು ಈ ರೀತಿಯಲ್ಲಿ ಹೇಳ್ತಾರೆ, ನನ್ನ ಬಳಿಗೆ ಬಂದು ನಿಮ್ಮ ಒಂದು ಬೋಧನೆ ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಾರೆ. Give glory to God. ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕು. You know, some people say, sister, you prayed and we were healed. ಕೆಲವರು ಈ ರೀತಿ ಹೇಳ್ತಾರೆ, ಸಿಸ್ಟರ್ ನೀವು ಪ್ರಾರ್ಥನೆ ಮಾಡಿದ್ರಿ ನಾನು ಸ್ವಸ್ಥನಾದೆ. You know, it is not me. ಅದು ನಾನಲ್ಲ, It is God. ಅದು ದೇವರು ತಾನೇ ಆಗಿದ್ದಾನೆ. Give glory to God. ದೇವರಿಗೆ ಮಹಿಮೆಯನ್ನು ನಾವು ಸಲ್ಲಿಸಬೇಕು. God has given you talents. ದೇವರು ನಿಮಗೆ ತಲಾಂತುಗಳನ್ನು ಕೊಟ್ಟಿದ್ದಾನೆ. Maybe you are good at your workplace. ದೇವರು ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ ನೀವು ಉತ್ತಮರಾಗಿರಬಹುದು. Maybe you are at the peak level. ನೀವು ಉತ್ತಮತೆಯ ಒಂದು ಆ ಶಿಖರದಲ್ಲಿ ಇರಬಹುದು. People come and praise you.
ನೀವು ಒಳ್ಳೆಯ ಬಟ್ಟೆಯನ್ನು ತೆಗೆದು ನೀವು ಹಾಕಿಕೊಳ್ಳುತ್ತೀರಿ. Now some people say you look so pretty, you look so handsome. ಕೆಲವರು ಹೇಳುತ್ತಾರೆ ನೀವು ಸೌಂದರ್ಯವತಿಯಾಗಿದ್ದೀರಿ, ಸುಂದರವಿದ್ದೀರಿ ಅನ್ನೋದನ್ನು ಹೇಳಬಹುದು. You know, when people praise you, ಜನರು ನಿಮ್ಮನ್ನು ಹೊಗಳುವಾಗ give glory to God. ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. That should be your attitude. ಅದು ನಿಮ್ಮ ಸ್ವಭಾವವಾಗಿರಬೇಕು. You know, there is a man called Max. ಒಬ್ಬ ಮನುಷ್ಯನು ಮ್ಯಾಕ್ಸ್ ಎಂಬ ವ್ಯಕ್ತಿ ಇದ್ದನು. He was a talented gospel musician. ಆತನು ಬಹಳ ತಲಾಂತುಳ್ಳಂತ ಒಂದು ಸುವಾರ್ತೆಯ ಅಂದ್ರೆ ವಾಕ್ಯದ ನಿಮಿತ್ತವಾಗಿ ಒಂದು ಸಂಗೀತವನ್ನು ಮಾಡುವಂತ ವ್ಯಕ್ತಿ You ಆಗಿದ್ದನು. know, he was a good singer. ಒಂದು ಒಳ್ಳೆಯ ಹಾಡುಗಾರಿಕೆ He ಉಳ್ಳವನಾಗಿದ್ದನು. was passionate for music. ಆತನಿಗೆ ಸಂಗೀತ, ಈ ದೇವರಿಗೆ ಹಾಡುಗಳನ್ನು ಬರೀಬೇಕು, ಹಾಡುಗಳನ್ನು ರಿಲೀಸ್ ಮಾಡಬೇಕು ಅನ್ನುವಂತ ಆಸೆ You know, ತುಂಬಾ ಇತ್ತು. he dedicated most of his life for bringing up, developing of his talent. ಆತನ ಜೀವಿತವನ್ನ ಎಲ್ಲವೂ ಕೂಡ ಆತನು ಹಾಡುಗಳನ್ನ ಬರೆಯುತ್ತಾ ಸಂಗೀತವನ್ನು ಮಾಡುತ್ತಾ ಇದ್ದನು. One day he became master in this musician. ಒಂದು ದಿವಸ ಆತನು ಈ ಸಂಗೀತದ ವಿಚಾರದಲ್ಲಿ ದೊಡ್ಡ ಒಂದು ಜ್ಞಾನಿಯಾದನೆಂದು, ವಿದ್ವಾಂಸನಾದನೆಂದು ನಾವು ನೋಡ್ತಾ ಇದ್ದೇವೆ. Soon he began to get bigger and bigger venues and shows. ಯಾವಾಗ ಆತನಿಗೆ ಈ ಒಂದು ಹಾಡುಗಳ ಮುಖಾಂತರವಾಗಿ ಹೊರಗಡೆ ದೊಡ್ಡ ದೊಡ್ಡ ಕೂಟಗಳಲ್ಲಿ ಆಡುವುದಕ್ಕೆ ಆತನಿಗೆ ಅವಕಾಶ You know, his ಸಿಗುತ್ತಿತ್ತು, fan base began to grow day by day. ದಿನದಿಂದ ದಿನಕ್ಕೆ ಆತನನ್ನ ಹಿಂಬಾಲಿಸುವವರು ಹಿಂಬಾಲಕರು ಹೆಚ್ಚಾಗುತ್ತಾ ಹೋದರು. You know, Max was thrilled and he finally made it. ಆ ಮ್ಯಾಕ್ಸ್ ಎಂಬ ವ್ಯಕ್ತಿ ಆತನು ಬಹಳ ಸಂತೋಷಗೊಂಡನು, ಅವನ ವಿಜೃಂಭಣೆಗೊಂಡನೆಂದು ನಾವು ನೋಡ್ತಾ However, ಇದ್ದೇವೆ. as his fame grew, ಆತನ ದಿನದಿಂದ ದಿನಕ್ಕೆ ಆತನ ಪ್ರಸಿದ್ಧತೆ, ಆತನ ಯಶಸ್ಸು ಹೆಚ್ಚಾಗುತ್ತಾ ಹೋಯಿತು. you know, that way, the same way, even his ego also grew. ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ಆತನು ಅಹಂಕಾರದಿಂದ ಗರ್ವದಿಂದ ತುಂಬಿಕೊಂಡನೆಂದು ನಾವು ನೋಡ್ತಾ Now he ಇದ್ದೇವೆ. became more and more focused on glorifying himself. ತದನಂತರ ಆತನು ಯಾವ ಕಾರ್ಯವನ್ನೇ ಮಾಡಿದನೆಂದು ನೋಡುವ ತನ್ನನ್ನು ತಾನು ಹೊಗಳಿಕೊಳ್ಳುವುದರಲ್ಲಿ ತೊಡಗಿದನು. You know, he forgot in first place why he began to learn music. ಆತನು ಪ್ರಾರಂಭದಲ್ಲಿ ತಾನು ಯಾಕೆ ಸಂಗೀತವನ್ನು ಕಲಿಯುವುದಕ್ಕೆ ನಾನು ಪ್ರಾರಂಭ ಮಾಡಿದೆನು ಅನ್ನುವುದನ್ನೇ ಮರೆತು He ಬಿಟ್ಟನು. forgot that he began all these things to glorify God. ಆದರೆ ದೇವರಿಗೆ ಮಹಿಮೆಯನ್ನು ಪಡಿಸುವುದಕ್ಕೋಸ್ಕರವಾಗಿ ನಾನು ಈ ಸಂಗೀತವನ್ನು ಕಲಿತೆ, ಹಾಡುಗಳನ್ನು ಬರೆದೆ ಅನ್ನೋದನ್ನು ಮರೆತು ಬಿಟ್ಟನು. So one day as he was playing his music on the stage, or bigger stage before thousands of people, ಒಂದು ದಿವಸ ಸಾವಿರಾರು ಗಟ್ಟಲೆ ಜನರ ಮುಂದೆ ಆತನು ತನ್ನ ಹಾಡುಗಳನ್ನ, ಇನ್ಸ್ಟ್ರೂಮೆಂಟ್ ಗಳನ್ನ ಬಾರಿಸುವಂತ ಸಂದರ್ಭದಲ್ಲಿ he had a heart attack. ಆತನು ಹೃದಯಾಘಾತ ಆಯಿತು. You know, everyone who has heart attack, they don't die. ಆ ಹೃದಯಾಘಾತ ಆದವರೆಲ್ಲ ಸತ್ತು ಹೋಗೋದಿಲ್ಲ. They have some span of years to live. ಅವರಿಗೆ ಸ್ವಲ್ಪ ಸಮಯಗಳ ಕಾಲ ಒಂದು ಜೀವಿಸುವಂತ ಒಂದು ಅವಕಾಶ ಇರುತ್ತದೆ. This man had a heart attack. ಈ ವ್ಯಕ್ತಿಯು ಕೂಡ ಹೃದಯಾಘಾತ ಆಯಿತು. He was taken to the hospital. ಅದನ್ನ ಆ ಆಸ್ಪತ್ರೆಗೆ ತೆಗೆದುಕೊಂಡು In the ಹೋದರು. hospital, ಆ ಆಸ್ಪತ್ರೆಯಲ್ಲಿ he had a visitation from the Lord. ದೇವರಿಂದ ಆತನಿಗೆ ಒಂದು ಸಂಧಿಸುವಿಕೆ ಉಂಟಾಯಿತು. The Lord Jesus told him, ಕರ್ತನಾದ ಯೇಸು ಆತನು ಈ ರೀತಿಯಲ್ಲಿ ಹೇಳಿದನು, what is the reason behind his heart attack? ಈ ಒಂದು ಹೃದಯಾಘಾತದ ಹಿಂದೆ ಇದ್ದಂತ ಕಾರಣ ಯಾವುದೆಂದು ಆತನಿಗೆ ತಿಳಿಸಿದನು. Max, you began to glorify yourself. ಓ ಮ್ಯಾಕ್ಸ್ ಎಂಬಾತನೇ, ನೀನು ಹೊಗಳಿಕೊಳ್ಳುವುದಕ್ಕೆ ಮಹಿಮೆಪಡಿಸಲು This ಪ್ರಾರಂಭಿಸಿದ್ದೀರಿ. is the danger of glorifying yourself. ನಿಮ್ಮನ್ನ ನೀವೇ ಹೊಗಳಿಕೊಳ್ಳುವುದರ ನಿಮಿತ್ತವಾಗಿರುವಂತ ಅಪಾಯ ಇದಾಗಿದೆ. Then on the bed, ಆದ ನಂತರ ಆತನ ಹಾಸಿಗೆಯಲ್ಲಿ he cried unto the Lord, ಆದ ದೇವರಿಗೆ ಕ್ಷಮೆಗೋಸ್ಕರ ಕೂಗಿಕೊಂಡನು. and mercifully God healed him. ದೇವರು ದಯೆಯಿಂದ ಆತನ ಹೃದಯಾಘಾತದಿಂದ ಆತನ ಬಿಡುಗಡೆಗೊಳಿಸಿದರು. So today he is singing thousands of songs for the glorification of God. ಇವತ್ತಿನ ದಿವಸ ದೇವರ ಒಂದು ಮಹಿಮೆಗೋಸ್ಕರವಾಗಿ ಸಾವಿರಾರು ಗಟ್ಟಲೆ ಹಾಡನ್ನು ಆತನು ಹಾಡ್ತಾ So ಇದ್ದಾನೆ. I have just changed the name of this person, that's all. ಈ ವ್ಯಕ್ತಿಯ ಹೆಸರನ್ನು ನಾನು ಬದಲಾಯಿಸಿ ನಿಮಗೆ ವಿಚಾರವನ್ನು Because we ಹೇಳ್ತಿದ್ದೇನೆ. cannot deal with the true person. ಯಾಕಂದ್ರೆ ಆ ಒಂದು ವ್ಯಕ್ತಿ ಅನುಭವಿಸಿದ ವ್ಯಕ್ತಿ ನಾನು ನೇರವಾಗಿ ಅವರ ಹೆಸರನ್ನು ಕೊಡಲು ಸಾಧ್ಯವಿಲ್ಲ. Even today is living. ಇವತ್ತಿನ ದಿವಸ ಅದನ್ನು ಜೀವಿಸ್ತಾ ಇದ್ದಾನೆ. Now if you are that kind of a Max person, ಒಂದು ವೇಳೆ ಮ್ಯಾಕ್ಸ್ ನ ರೀತಿಯಲ್ಲಿ ಇರುವಂತಹ ವ್ಯಕ್ತಿ ನೀವಾಗಿರುವುದಾದರೆ today you need to change yourself. ಇವತ್ತಿನ ದಿವಸ ನಿಮ್ಮನ್ನು ನೀವು ಬದಲಾವಣೆ Instead ಮಾಡಿಕೊಳ್ಳಬೇಕಾಗಿದೆ. of changing yourself on the hospital bed, ಇಲ್ಲದೆ ಹೋದರೆ ನೀವು ಆಸ್ಪತ್ರೆಯ ಒಂದು ಹಾಸಿಗೆಯಲ್ಲಿ ನಿಮ್ಮನ್ನು ನೀವು if you ಬದಲಾಯಿಸಬೇಕಾಗುತ್ತದೆ. don't want to change on the hospital bed, ಒಂದು ವೇಳೆ ಆ ಒಂದು ಆಸ್ಪತ್ರೆಯ ಹಾಸಿಗೆಯಲ್ಲಿ ನಿಮಗೆ ಬದಲಾಯಿಸಬೇಕೆಂದು ಬೇಡ ಎಂಬುದಾದರೆ right now change yourself. ಇವತ್ತಿನ ದಿವಸ ಈಗಲೇ ನಿಮ್ಮನ್ನು ನೀವು ಬದಲಾಯಿಸಬೇಕೆಂದು ನಾನು ನಿಮಗೆ What the ಕೇಳಿಸಿಕೊಳ್ಳುತ್ತೇನೆ. Bible says in Psalm chapter 86 verse number 9. ಸತ್ಯವೇದ ಕೀರ್ತನೆ ಪುಸ್ತಕ 86ನೇ ಅಧ್ಯಾಯ 9ನೇ ವಚನ ಏನನ್ನು ಹೇಳುತ್ತಾರೆ? All the nations you have made shall come and worship before you, O Lord, shall glorify your name. ಕರ್ತನೇ, ನಿನ್ನಿಂದ ಉಂಟಾದ ಎಲ್ಲ ಜನಾಂಗಗಳು ಬಂದು ನಿನಗೆ ಅಡ್ಡ ಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. Hallelujah. You know what should be the ultimate goal of our life? ನಮ್ಮ ಜೀವಿತದ ಒಂದು ಧ್ಯೇಯ ಏನಾಗಿರಬೇಕು? We should bring glory to
God with our words, with our life, with our attitude. ನಮ್ಮ ಸ್ವಭಾವದಿಂದ, ನಮ್ಮ ಮಾತಿನಿಂದ, ನಮ್ಮ ಜೀವಿತದ ಮುಖಾಂತರವಾಗಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸಬೇಕು. Today let us say unto God, ಇವತ್ತಿನ ದಿವಸ ದೇವರಿಗೆ ಒಂದು ಮಾತನ್ನು ಹೇಳುತ್ತೋ, it's not I, but it's you. ಕರ್ತನೇ, ಅದು ನಾನಲ್ಲ, ಅದು ನೀನಾಗಿದ್ದಿ. No more I, but it's you. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾನಲ್ಲ, ಎಲ್ಲವೂ ನೀನಾಗಿದ್ದಿ. All glory to Lord Jesus Christ. ಎಲ್ಲಾ ಮಹಿಮೆಗಳು ಯೇಸು ಕ್ರಿಸ್ತನಿಗೆ ಸಲ್ಲಲಿ. Oh, the Son of God. ಓ ದೇವರ ಮಗನೇ, You know, it should belong all glory to the Son of ಎಲ್ಲಾ God. ಘನಮಾನ ಮಹಿಮೆಗಳು ದೇವರ ಮಗನಿಗೆ ಸಲ್ಲಲಿ. Hallelujah. Let us all begin to pray. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. What we should say unto God. ಈ ಸಮಯದಲ್ಲಿ ಕರ್ತನೇ, ನಿನಗೆ ನಿನ್ನ ಸನ್ನಿಧಿಯಲ್ಲಿ ನಾವು ಬರ್ತೇವೆ. Now let us all begin to pray. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ Lord, ಪ್ರಾರಂಭಿಸೋಣ. all glory we give to your name. ಎಲ್ಲಾ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತೇವೆ ಕರ್ತನೇ. Father, in the name of Jesus. ಓ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ Now we come before you today and acknowledge that all glory belongs to you alone. ಎಲ್ಲಾ ಮಹಿಮೆಯು ನಿನಗೊಬ್ಬನಿಗೆ ಸಲ್ಲಬೇಕು ಎಂದು ನಾವು ಹೃದಯದಿಂದ ಒಪ್ಪಿಕೊಳ್ಳುತ್ತೇವೆ. And thank you for your word that reminds us to give glory to you in all that we do. ನಾವೆಲ್ಲ ಮಾಡುವಂತಹ ಕಾರ್ಯಗಳಲ್ಲಿ ನಿನಗೆ ಮಹಿಮೆಯನ್ನು ಸಲ್ಲಿಸಬೇಕು ಅನ್ನೋದಕ್ಕೆ ನೀನು ಕೊಟ್ಟಂತ ಈ ವಾಕ್ಯಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. Lord, forgive us for the times where we have fallen the trap of seeking self-glorification. ನಮ್ಮನ್ನೇ ನಾವು ಹೊಗಳಿಕೊಳ್ಳುವಂತಹ ಒಂದು ಇಕ್ಕಟ್ಟಿಗೆ ಅಥವಾ ಬಲೆಗೆ ಸಿಕ್ಕಿ ಹಾಕಿಕೊಂಡು ಒದ್ದಾಡುವಂತಹ ಪರಿಸ್ಥಿತಿಗೆ ನಮ್ಮನ್ನು ಬೇಡಿಸಿದಕ್ಕಾಗಿ ನಿನಗೆ ಕ್ಷಮೆಯನ್ನು ಯಾಚಿಸುತ್ತೇವೆ. From today onwards, ಇವತ್ತಿನ ದಿವಸದಿಂದ it's all you. ಈ ಎಲ್ಲಾ ಕಡೆ ನೀನಿರುತ್ತಿ, And all glory belongs to you. ಎಲ್ಲಾ ಮಹಿಮೆಗಳು ನಿನಗೆ ಸಲ್ಲಲಿ. We are just the instruments in your hand. ನಾವೆಲ್ಲರೂ ಕೂಡ ಕರ್ತನೇ ನಿನ್ನ ಕೈಯಲ್ಲಿರುವಂತಹ ಒಂದು ಸಾಧನಗಳಾಗಿದ್ದೇವೆ. Guide us. ದೇವರೇ, ನನ್ನನ್ನು ಮಾರ್ಗದರ್ಶಿಸು, Keep us. ನಮ್ಮನ್ನ ನಡೆಸು. Let your face shine upon us. ಅದೇ ರೀತಿಯಲ್ಲಿ ನಿನ್ನ ಮುಖವು ನಮ್ಮ ಮೇಲೆ ಪ್ರಕಾಶಿಸಲಿ. In Jesus' name. ಯೇಸುವಿನ ನಾಮದಲ್ಲಿ Amen. Amen. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ God ನಾಮ. bless everyone according to 1 Corinthians chapter 10 verse number 31. ಆ ಮೊದಲನೇ ಕೊರಿಂದ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನ. And Psalms chapter 86 verse number 9. ಕೀರ್ತನೆ 86ನೇ ಅಧ್ಯಾಯ 9ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.